ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ವಿಶೇಷವಾದಂತಹ ವಚನ ಮತ್ತು ಹೆಚ್ಚು ಪರಿಚಯ ಇಲ್ಲದಂತಹ ವಚನ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು. ಪರಮಾತ್ಮ ಕೊಡುವಾಗ, ಅವನ ಅನುಗ್ರಹ ದೊರೆಯುವಾಗ ಅದು ಯಾವ ರೂಪದಲ್ಲಿ ಬರ್ತದೋ ಹೇಗ್ ಬರ್ತದೋ ಗೊತ್ತಿಲ್ಲ. ಕೆಲವ್ರಿಗೆಲ್ಲ ಹೇಳ್ತಾರೆ, ಧ್ವನಿ ಆಯ್ತು ನಾನ್ ಬರ್ತೀನಿ ಅಂತ ಹೇಳಿ, ಇಲ್ಲಿ ಬಂದ್ರೆ ಸಿಗ್ತೀನಿ ಅಂತ ಹೇಳಿ, ಆ ಥರದ್ದೆಲ್ಲ ಸಿಕ್ಕಿರೋದುಂಟು ನಿಧಿ. ಅದಕ್ಕೆ ಬೇರೆಯವರೆಲ್ಲ ಸಿಕ್ಕಲ್ಲಿ ಅಗಿಯೋದು, ಬಲಿ ಕೊಡೋದು, ಏನೆಲ್ಲ ಮಾಡ್ತಾರೆ ಸಿರಿ ಅಂದ್ರೆ ನಿಧಿ ತಗೋಬೇಕು ಅಂತ ಹೇಳಿ. ಅಂಥವ್ರಿಗೆ ಸಿಗಲ್ಲ. ಆದ್ರೆ ಪರಮಾತ್ಮ ಕೊಡುವ ಪ್ರಸಂಗ ಬಂದಾಗ ಯಾರಿಗೆ, ಯಾವಾಗ, ಹೇಗೆ, ಎಲ್ಲಿ, ಯಾವ ರೂಪದಲ್ಲಿ ಕೊಡ್ತಾನೆ ಅಂತ ಹೇಳಕ್ ಬರಲ್ಲ. ಒಟ್ಟು ಪರಮಾತ್ಮನ ಕೃಪೆ ಆದ್ರೆ ಸಿರಿ ಸಂಪತ್ತು ಎಲ್ಲರಿಗೂ ಸಿಗುತ್ತೆ, ಅಂದ್ರೆ ಅನುಗ್ರಹ ಆಗತ್ತೆ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಬರುತ್ತದೆ, ಅಂದ್ರೆ ಬೆನ್ನತ್ತಿ ಬರುತ್ತೆ. ನಾವು ಸಾಮಾನ್ಯವಾಗಿ ಸಿರಿಗೆಲ್ಲ ಹುಡ್ಕೊಂಡು ಹೋಗ್ತಾರೆ, ಆದ್ರೆ ಅದೃಷ್ಟ ಚೆನ್ನಾಗಿದ್ರೆ ಅದೇ ಬೆನ್ನಲ್ಲಿ ಹರ್ಕೊಂಡು ಬರುತ್ತೆ, ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಹೆದ್ದೊರೆ ಅಂದ್ರೆ ದೊಡ್ಡದಾದ ನದಿ, ಹರ್ಕೊಂಡು ಬಂದು ಕೆರೆ ತುಂಬಿದ್ರೆ ಎಷ್ಟೊತ್ತು? ಕೆಲವೇ ತಾಸುಗಳಲ್ಲಿ ಇಡೀ ಕೆರೆನೆ ತುಂಬ್ಕೊಂಡ್ಬಿಡುತ್ತೆ. ಹಿಂದಿನ ಕಾಲದ ಅಂದ್ರೆ ಪ್ರವಾಹ ಬಂದಾಗ ಆ ಥರ ಆಗತ್ತೆ. ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ನೆರೆಯದ ವಸ್ತು ಅಂದ್ರೆ ಸಿಗಲಾರದ ವಸ್ತುಗಳು ಸಿಗಬಹುದು. ಅರಸು ಪರಿವಾರ ಕೈವಾರ ನೋಡಯ್ಯ ಅಂದ್ರೆ ಅವನಿಗೆ ಅರಸುತನ ಸಿಗ್ಬೋದು, ಅಧಿಕಾರ ಸಿಗ್ಬೋದು, ಏನೆಲ್ಲವೂ ಸಿಗ್ಬೋದು. ಅರಸು ಪರಿವಾರ ಕೈವಾರ ನೋಡಯ್ಯ. ಕೈವಾರ ಅಂದ್ರೆ ಸೇವಕರು, ಹೊಗಳವರು, ಹಿತ ಬಂಧುಗಳು ಎಲ್ಲರೂ ಸಿಗ್ಬೋದು. ಅರಸು ಪರಿವಾರ ಕೈವಾರ ನೋಡಯ್ಯ. ಪರಮ ನಿರಂಜನನ ಮರೆದ ಕಾಲಕ್ಕೆ, ಎರಡು ಅರ್ಥ ತಗೋಬಹುದು. ಪರಮ ನಿರಂಜನನು ಮರೆದ ಕಾಲಕ್ಕೆ ಹಂಗೂ ತಗೋಬಹುದು. ಪರಮ ನಿರಂಜನನ ಮರೆದ ಕಾಲಕ್ಕೆ ಅಂದ್ರೆ ಇಷ್ಟೆಲ್ಲ ಸಿರಿ ಸಂಪತ್ತು ಐಶ್ವರ್ಯ ಮತ್ತೆ ಸೇವಕರು ಅರಸುತನ ಎಲ್ಲ ಬಂದ್ಬಿಡ್ಬೋದು. ಆದ್ರೆ ಯಾವಾಗ ಅವನನ್ನು ಮರಿತೀವೋ, ಮರ್ತಾಗ ಎಲ್ಲವೂ ಹೇಗ್ ಹೋಗುತ್ತಂತೆ. ಎಂತ ಅದ್ಭುತ ಉದಾಹರಣೆ ಕೊಡ್ತಾರೆ ಬಸವಣ್ಣವ್ರೆ. ಅಲ್ಲಿ ಸಂಗ್ರಹ ಆಗುವಾಗ ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅಂತ ಹೇಳಿದ್ರು. ಅಂದ್ರೆ ದೊಡ್ಡ ನದಿ ಬಂದು ಒಂದು ತಾಸಲ್ಲಿ ಕೆರೆ ತುಂಬ್ಕೊಂಡು ಅಂದ್ರೆ ಲಕ್ಷಾಂತರ ಲೀಟರ್ ನೀರು, ಕೋಟ್ಯಾಂತರ ಲೀಟರ್ ನೀರು ತುಂಬಿಡ್ಬೋದು. ಅದೇ ಹೋಗೋ ಕಾಲಕ್ಕೆ ಹೇಗಪ್ಪ ಅಂತಂದ್ರೆ ತುಂಬಿದ ಹರವಿಯ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ಹರವಿ ಅಂದ್ರೆ ಗೊತ್ತಲ್ಲ, ಮಣ್ಣಿನ ಮಡಿಕೆ ದೊಡ್ಡ ಗುಡಾಣಗಳಿರ್ತಾವ, ಅದ ಹಂಡೆ ತರ ಇರ್ತದೆ. ಅದ್ರಲ್ಲಿ ನೀರು ತುಂಬಿಸ್ಬಿಟ್ಟು ಒಂದ್ ಕಲ್ಲು ಹೊಡೆದ್ಬಿಟ್ರೆ ಎಷ್ಟೊತ್ತು ಖಾಲಿಯಾಗಿ ಹೊರಟೋಗ್ಬಿಡುತ್ತೆ. ಹೀಗೆ
ಅಂದ್ರೆ ಜೀವನದಲ್ಲಿ ಯಾವಾಗ ಹೇಗೆ ಬರುತ್ತೆ, ಯಾವಾಗ ಹೇಗೆ ಹೋಗುತ್ತೆ ಹೇಳಕ್ ಬರೋದಿಲ್ಲ. ಎರಡೂ ಪರಮಾತ್ಮನ ಕೃಪೆ ಅಥವಾ ಅವಕೃಪೆ. ನಾವು ಕೆಲವು ಸಾರಿ ಏನು ಮಾಡ್ತೀವಿ, ಬಂದದ್ದು ಕೃಪೆ, ಹೋದದ್ದು ಅವಕೃಪೆ ಅನ್ಕೊಂತೀವಿ. ಅಲ್ಲ, ಭಕ್ತರ ದೃಷ್ಟಿಯಲ್ಲಿ ಬಂದದ್ದು ಪ್ರಸಾದ, ಹೋದ್ರೆ ಮಹಾಪ್ರಸಾದ. ಅವನು ಬಹಿರಂಗದ ಸಂಪತ್ತು, ಲೌಕಿಕ ಸಂಪತ್ತನ್ನ ಪರಮಾತ್ಮ ಕಿತ್ಕೊಂಡ್ರೆ ಇನ್ನೇನೋ ಒಂದು ಸಂಪತ್ತು ಬಂದಿರತ್ತೆ, ಅದ್ರ ಕಡೆ ಲಕ್ಷ್ಯ ಇರ್ಬೇಕು ನಮ್ದು. ಒಂದು ಹೋಗ್ಬೋದು, ಮತ್ತಿನ್ನೊಂದು ಬರ್ಬೋದು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಈ ಸಂಪತ್ತು ಬರುವುದು ಮತ್ತು ಹೋಗುವುದು ಎರಡು ಲೆಕ್ಕಕ್ಕಿಲ್ಲ. ಬರುತ್ತೆ, ಹೋಗುತ್ತೆ, ಬರ್ತಿರ್ತದೆ, ಹೋಗ್ತಿರ್ತದೆ. ಲೌಕಿಕ ಸಂಪತ್ತೇನಿದೆ ಅದು ಕೆಟ್ಟದ್ದಲ್ಲ. ಅದು ಅತಿಯಾಗಿ ಸಂಗ್ರಹ ಆಗಿ ನಮ್ಮನ್ನು ಕೆಡಿಸೋದಿದ್ರೆ ಅದು ಒಳ್ಳೇದು ಅಲ್ಲ. ಅದೊಂದು ಶಕ್ತಿ ಅಷ್ಟೆ, ಕ್ರಿಯಾಶಕ್ತಿ. ಲಕ್ಷ್ಮಿ ಅಂತ ಹೇಳ್ತಾರೆ. ಕ್ರಿಯಾಶಕ್ತಿ ಬರ್ತದೆ, ಹೋಗ್ತದೆ. ಜಾಣನಾದವನು ಬಂದಾಗ ಹಿಗ್ಬಾರದು, ಹೋದಾಗ ಕುಗ್ಗಬಾರದು. ಒಂದೇ ಸಮ. ಅಥವಾ ಬಂದಿರೋದು ಹೋಗಕ್ಕೆ, ಹೋಗಿರೋದು ಬರಕ್ಕೆ, ಹಿಂಗ್ ತಿಳ್ಕೋಬೇಕು. ಬರ್ತಾ ಇದೆ ಅಂತಂದ್ರೆ, ಬಹಳ ಸಂಪತ್ತು ಬರ್ತಾ ಇದೆಯಪ್ಪ ಅಂದ್ರೆ ಗೊತ್ತು ಮಾಡ್ಕೋಬೇಕು, ಇದು ಹೋಗೋದಕ್ ಬರುತ್ತೆ. ಯಾಕೆ ಹಣದ ನಿಯಮ ಒಂದ್ ಕಡೆ ನಿಲ್ಲ ಅಂತದ್ದಲ್ಲ, ಸಂಪತ್ತು ಯಾವಾಗ್ಲೂ ನಿಲ್ಲ ಅಂತದ್ದಲ್ಲ, ನಿಲ್ಲಬಾರ್ದು. ಅದು ಬರೋದ್ ನಿಲ್ಲಕ್ಕಲ್ಲ. ಈಗ ಡ್ಯಾಮಿಗೆ ನೀರು ಬರ್ತದೆ, ಅಣೆಕಟ್ಟಿಗೆ ನೀರು ಬರ್ತದೆ. ಬಂದಿದ್ದೆಲ್ಲ ಅಣೆಕಟ್ಟಲ್ಲೇ ನಿಂತು ಬಿಟ್ರೆ ಅಣೆಕಟ್ಟಿಗೆ ಅಪಾಯ. ಹಾಗೆ ಬಂದಿದ್ದೆಲ್ಲ ಸಂಪತ್ತು ನಮಗೆ ಇರ್ಲಿ, ನನಗೆ ಇರ್ಲಿ ಅಂತ ಇಟ್ಕೊಂಡ್ರೆ ಅದು ಯಾರೋ ಕಿತ್ಕೊಳ್ಳೋರು ಬರ್ತಾರೆ. ಕಳ್ಳರು, ಆಮೇಲೆ ಸುಳ್ಳರು, ಮೋಸಗಾರರು, ವಂಚನೆಕೋರರು ಯಾರಾದ್ರೂ ಕಿತ್ಕೊಳಕ್ ಬರ್ತಾರೆ. ಇಲ್ಲ ಕಡೆಗೆ ಯಾರೂ ಕಿತ್ಕೊಳ್ಳಿಲ್ಲಪ್ಪ, ಎಲ್ರಿಂದನೂ ಮುಚ್ಚಿಟ್ಕೊಂಡಿದೆ ಸರ್ಕಾರದವರು, ಅತಿ ಸಂಗ್ರಹ ಆದ್ರೆ IT ಅವ್ರು ಬರ್ತಾರೆ, ED ಅವ್ರು ಬರ್ತಾರೆ, ಸಾವಿರಾರು ಕೋಟಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಕಿತ್ಕೊಂಡಿದ್ದಾರೆ ಕೆಲವ್ರ ಹತ್ರ ಎಲ್ಲ. ಈಗ ಅದಕ್ಕೆ ಸಂಪತ್ತಿರೋದು ಇಟ್ಕೊಳಕ್ಕಲ್ಲ, ಅದು ಖುಷಿ ಪಡಕ್ಕೆ, ಆನಂದ ಪಡಕ್ಕೆ. ಮತ್ತು ಭಕ್ತನಾದವನು ಆ ಸಂಪತ್ತನ್ನ ಪರಮಾತ್ಮನ ಸೊಮ್ಮು ಅಂತ ತಿಳ್ಕೋಬೇಕು. ಇದೇ ಬಸವಣ್ಣವ್ರು ಹೇಳೋ ಒಂದು ವಚನ ಹೇಳ್ತಾರಲ್ಲ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು, ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆನು. ಸೊಮ್ಮು ಅಂದ್ರೆ ಮೊತ್ತ, ಹಣದ ಮೊತ್ತ. ಅದನ್ನ ನಿಮ್ಮ ಸೊಮ್ಮನ್ನ ನಿಮಗೆ ಸಲ್ಲಿಸ್ಬಿಡ್ತೀನಿ, ನಿಮಗೆ ಕೊಟ್ಬಿಡ್ತೀನಿ. ಆವಾಗ ನಾನು ನಿಶ್ಚಿಂತನಾಗಿರ್ತೀನಿ, ಮುಕ್ತನಾಗಿರ್ಬಿಡ್ತೀನಿ. ಅದೇ ದಾಸೋಹ ಅಂತ ಹೇಳಿದ್ರು ಶರಣರು. ಹಣ ಇರೋದು ಸಂಗ್ರಹಕ್ಕಲ್ಲ, ಹಣ ಇರೋದು, ಹಣ ಇರ್ಲಿ, ಸಂಪತ್ತು ಯಾವ ರೂಪದಲ್ಲಾರು ಬರಲಿ, ಅದನ್ನ ಹಂಚ್ಕೊಂಡಾಗ, ಎಲ್ರ ಜೊತೆ ಹಂಚ್ಕೊಂಡು ಬದುಕಿದಾಗ ಅದೇ ಪರಮಾತ್ಮನನ್ನು ಒಲಿಸುವ ಸಾಧನ, ಜಂಗಮವನ್ನ ಒಲಿಸುವ ಸಾಧನ ಆಗತ್ತೆ ಧನ. ತನುವಿನ ಶಕ್ತಿಯಿಂದ ಗುರುವನ್ನ ಒಲಿಸ್ಬೋದು, ಮನಸ್ಸಿನ ಏಕಾಗ್ರತೆಯಿಂದ ಲಿಂಗವನ್ನು ಒಲಿಸೋದು. ಧನವನ್ನ ಅರ್ಪಿಸಿ ಅನ್ನು ಹಂಚಿಕೊಂಡು ಕೊಟ್ಟು ಸಂತೋಷ ಪಟ್ಟು ಜಂಗಮವನ್ನು ಒಲಿಸಿಕೊಳ್ಳೋದು, ಸಮಾಜವನ್ನು ಒಲಿಸ್ಕೊಳ್ಳೋದು. ಯಾವಾಗ್ಲೂ ದಾನ ಧರ್ಮ ಮಾಡಿದ್ರೇನೆ ಸಮಾಜ ಒಲಿಯುವಂಥದ್ದು, ಪರಮಾತ್ಮನ ಒಲಿಮೆ ಆಗ್ತಕ್ಕಂಥದ್ದು. ಕೆಲವು ಸಾರಿಗೆ ಕೆಲವರು ಇಂಥ ಜಿಪುಣರಿರ್ತಾರೆ, ಕುಟುಂಬದವ್ರ ಜೊತೆಗೂ ಹಂಚ್ಕೊಳ್ಳೋದಿಲ್ಲ, ತಾನು ಸರಿಯಾಗಿ ಉಪಯೋಗಿಸೋದಿಲ್ಲ. ಆವಾಗ ಅದು ಅವನಿಗೆ ಮಾರಕ ಆಗತ್ತೆ. ಯಾರೋ ಕಿತ್ಕೊಳ್ಳೋರು, ಅಣ್ಣ ತಮ್ಮಂದ್ರೆ ಜಗಳ ಆಡ್ತಾರೆ, ಇಲ್ಲ ಕಳ್ಳರು ಕಾಕರು ಹೊತ್ಕೊಂಡು ಹೋಗ್ತಾರೆ. ಹಾಗೆ ಮಾಡಬಾರ್ದು ಅಂತಕ್ಕಂಥದ್ದು ಬಸವಣ್ಣನವರ ಇಚ್ಛೆ. ಆ ವಿಷಯದಲ್ಲಿ ಬಸವಣ್ಣನವ್ರನ್ನ ಡಿವೈನ್ ಕಮ್ಯುನಿಸಮ್ ಅಂತ ಹೇಳ್ತಾರೆ. ಈ ಕಾರ್ಲ್ ಮಾರ್ಕ್ಸ್ ಕಮ್ಯುನಿಸಮ್ ಅದು ಮಟೀರಿಯಲಿಸ್ಟಿಕ್ ಕಮ್ಯುನಿಸಮ್, ಅಂದ್ರೆ ಅಲ್ಲಿ ಹೊಡೆಯೋದು ಬಡಿಯೋದು ಕಿತ್ಕೊಳ್ಳೋದು. ಬಸವಣ್ಣವ್ರು ಅದನ್ನು ಹೇಳಲ್ಲ. ನೀನು ಹೊಡಿಯಂಗ್ ಬಡಿಯಂಗ್ ಮಾಡ್ಕೋಬೇಡಪ್ಪ,
ಇಟ್ಕೋಬೇಡ, ಹಂಚ್ಕೊಂಡು ತಿನ್ನು. ಹಂಚಿದ್ರೆ ದಾಸೋಹ, ಬರೇ ಕಾಯ್ಕ ಮಾಡಿ ಗಳಿಸದೆ ಅಲ್ಲ, ಹಂಚ್ಕೊಂಡು ಬದುಕು. ಅದರಿಂದ ನೀನು ಉದ್ಧಾರ ಆಗ್ತೀಯ ಅನ್ನುವ ಮಾತನ್ನ ಹೇಳ್ತಾರೆ. ಆಮೇಲೆ ಅವಾಗ ನೀವು ಕೇಳ್ಬೋದು, ನಾವು ಬಡವ್ರು ಇರ್ತೀವ್ರಿ, ನಮ್ಗೆ ಇರಂಗಿಲ್ಲ, ನಾವೇನು ಹಂಚ್ಕೊಳ್ಳೋದು, ಏನ್ ದಾನ ಮಾಡೋದು? ಸರ್ವಜ್ಞ ಅದನ್ನ ಬಹಳ ಚೆನ್ನಾಗಿ ಹೇಳ್ತಾನೆ. ಬಡವರು ಕೂಡ ದಾನ ಮಾಡ್ಬೋದು ಅಂತ. ಅಡುವುದರಕ್ಕಿಯನ್ನು ಕೊಡುವುದು ಬಿಡಾರವನ್ನು. ಅಂದ್ರೆ ನಿನ್ನ ಹತ್ರ ಅರ್ಧ ಅಕ್ಕಿ ಇದ್ರೆ ಅದನ್ನೇ ಅಡಿಗೆ ಮಾಡು, ಹಂಚ್ಕೊಂಡು ಊಟ ಮಾಡು. ಕೊಡುವುದು ಬಿಡಾರವನು, ನೀನ್ ಗುಡಿಸ್ಲಲ್ಲಿದ್ರೆ ಒಂದ್ ಅರ್ಧ ಗುಡಿಸ್ಲಲ್ಲಿ ಉಳ್ಕೊಳಕ್ಕೆ ಅವಕಾಶ ಮಾಡ್ಕೊಡು. ಏನ್ ಸಾಧ್ಯ ಇದೆಯೋ ನಿನಗೆ, ₹1 ಇದ್ರೆ ಅದರಲ್ಲಿ ಅರ್ಧ ಹಂಚ್ಕೋಬಹುದು. ಹೀಗೆ ಒಟ್ಟು ಆ ದಾನ ಅನ್ನುವಂಥದ್ದನ್ನ ಯಾರು ಬಿಡಬಾರ್ದು. ಪ್ರಸಂಗ ಬಂದಾಗ ಎಲ್ಲರೂ ದಾನ ಮಾಡ್ಲಿಕ್ಕೆ ಸಿದ್ಧವಾಗಿರ್ಬೇಕು. ದೇವರೇ ಅಂತ ಪ್ರಸಂಗ ತರಬಹುದು. ಒಂದ್ ವೇಳೆ ದೇವ್ರು ತರಲಿಲ್ಲ, ನಾವು ಸೃಷ್ಟಿ ಮಾಡ್ಕೋಬೇಕಂತ ಪ್ರಸಂಗವನ್ನ. ಕೊಡುವುದೇ ಶ್ರೇಷ್ಠವಾದ ಗುಣ. ಮನುಷ್ಯದ ಜಗತ್ತು, ಮಾನವ ಜಗತ್ತು ಇಷ್ಟು ವಿಕಾಸ ಆಗಿದೆ ಅಂದ್ರೆ, ಇಷ್ಟು ರಾಷ್ಟ್ರಗಳು ಕಟ್ಟಿದಾನೆ ಅಂದ್ರೆ, ಸರ್ಕಾರಗಳು ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ, ಕೊಡುವ ಗುಣ. ಅದ ಟ್ಯಾಕ್ಸ್ ರೂಪದಲ್ಲಿ ಕೊಡ್ತೀವಿ ಸರ್ಕಾರಕ್ಕೆ ನಾವು. ಅದನ್ನ ಟ್ಯಾಕ್ಸ್ ಅನ್ನ ಒತ್ತಾಯದಿಂದ ಕೊಡೋದು ಅಥವಾ ಟ್ಯಾಕ್ಸ್ ಅನ್ನು ಕದಿಯೋದು ಎರಡೂ ಒಳ್ಳೇದಲ್ಲ. ಒತ್ತಾಯಪೂರ್ವಕವಾಗಾದ್ರೂ ಆಗ್ಲಿ ಕೊಡ್ಬೇಕು. ಕೊಟ್ಟು ಕದಿಯೋದೇನಿದೆ ಅದು ಅಪಾಯಕಾರಿ. ಸರ್ಕಾರಗಳು ಚೆನ್ನಾಗಿ ನಡೆಯಲ್ಲ ಅವಾಗ. ಅದ್ರಲ್ಲಿ ದೊಡ್ಡವ್ರು ಕದ್ಬಿಟ್ರಂತೂ ರಾಜಕಾರಣಿಗಳು, ಮಿನಿಸ್ಟರ್ಗಳು, ಅದೇ ಭ್ರಷ್ಟಾಚಾರ, ಕರಪ್ಷನ್. ಅದಾಗಬಾರ್ದು. ಹಂಚ್ಕೊಳ್ಳೋದು, ಬಡವರು ಹಂಚ್ಕೊಂತಾರೆ, ಮಧ್ಯಮ ವರ್ಗದವರು ಹಂಚ್ಕೊಂತಾರೆ. ಶ್ರೀಮಂತರು ಆಗ್ತಾ ಆಗ್ತಾ ಹಂಚಿಕೊಳ್ಳುವ ಪ್ರವೃತ್ತಿ ಕಡಿಮೆ ಆಗ್ತಾ ಬರುತ್ತೆ. ಅವ್ರಿಗೇನು ಭಯ, ಆಸೆ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಆ ಆಸೆಗೆ ಮತ್ತು ಭಯಕ್ಕೆ ಅವಕಾಶ ಮಾಡಿ ಕೊಡದೇ ಇರೋದೇ ಭಕ್ತಿ ಜೀವನ. ಆದ್ರಿಂದ ಆನಂದ ಪ್ರಾಪ್ತಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.